ಜಗತ್ತಿನಾದ್ಯಂತ ಮೂರನೇ ಮಹಾಯುದ್ಧ ನಡೆದು ಬಿಡುತ್ತಾ ಅನ್ನುವಂತಹ ಆತಂಕ ಇದೆ. ಒಂದು ಟೈಮ್ ಬಾಂಬ್ ಅಂತೂ ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಟಿಕ್ಕಿಂಗ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಟೈಮ್ ಬಾಂಬ್ನ ಸ್ಫೋಟ ಯಾವಾಗ ಬೇಕಾದರೂ ಆಗಬಹುದು ಅನ್ನೋ ಆತಂಕ ಜಗತ್ತಿಗೆ. ಸೊ ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಅನ್ನ ಕೊಡೋದ್ರ ಮೂಲಕ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯ ನಂತರ ಕ್ಷಿಪ್ರ ಬೆಳವಣಿಗೆಗಳು ಆಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿ 3 ದಿನಗಳಾಗಿದೆ. ಇರಾನ್ನ ಮಧ್ಯಂತರ ಪರಮೋಚ್ಚ ನಾಯಕನ ಹೆಸರನ್ನ ಇದೇ ವೇಳೆ ಘೋಷಣೆ ಕೂಡ ಮಾಡಲಾಯಿತು. ಧರ್ಮಗುರು ಅಲಿ ರೆಹಜಾ ಅರಾಫಿ ಮಧ್ಯಂತರವಾಗಿ ಅಂದ್ರೆ ಹಂಗಾಮಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ಪರಮೋಚ್ಚ ನಾಯಕನ ಸ್ಥಾನಕ್ಕೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬಟ್ 2 ದಿನದಲ್ಲಿ ಪರ್ಮನೆಂಟ್ ಸುಪ್ರೀಂ ಲೀಡರ್ನ ನಾವು ಘೋಷಣೆ ಮಾಡ್ತೀವಿ, ಅಲ್ಲಿ ತನಕ ಇವರು ಹಂಗಾಮಿ ರೀತಿಯಲ್ಲಿ ಇರ್ತಾರೆ ಅಂತ ಈಗಾಗಲೇ ಇರಾನ್ನ ಆಡಳಿತ ವ್ಯವಸ್ಥೆ ಹೇಳಿಕೊಂಡಿದೆ. ಯಾರು ಈ ಅರಾಫಿ ಅಂತ ಕೇಳಿದ್ರೆ ಸಹಜವಾಗಿ ಆಯತುಲ್ಲಾ ಖಮೇನಿ ಜೊತೆಗೆ ಅತ್ಯಂತ ಆಪ್ತ ರೀತಿಯಲ್ಲಿ ಗುರುತಿಸ್ಕೊಂಡಿದ್ರು ಅಂತ. ನೋಡಿ, 2 ವಿಚಾರ ತುಂಬ ಕ್ರೂಷಿಯಲ್ ಆಗುತ್ತೆ ಇರಾನ್ ವಿಚಾರದಲ್ಲಿ. ಇರಾನ್ ಮತ್ತೊಮ್ಮೆ ಡಿಕ್ಟೇಟರ್ಶಿಪ್ ಅನ್ನ ನೋಡುತ್ತಾ, ಅಂದ್ರೆ ಪರಮೋಚ್ಚ ನಾಯಕನ ಕಾನ್ಸೆಪ್ಟ್ ಅನ್ನೇ ಇಟ್ಕೊಳ್ಳೋದಕ್ಕೆ ಬಯಸುತ್ತಾ, ಮುಂದುವರಿಸುತ್ತಾ ಅನ್ನೋದು ಒಂದು. 2ನೇದು ಮಿಲಿಟರಿ ಆಡಳಿತಕ್ಕೆ ತುತ್ತಾಗುತ್ತಾ, ಅಥವಾ ರಾಜ ಪೆಹಲ್ವಿ ಮತ್ತೊಂದು ಸಲ ಇರಾನ್ನ ರಾಜಮನೆತನಕ್ಕೆ ಅವಕಾಶಗಳು ಸಿಗುತ್ತಾ ಅಂತ. ಯಾರು ಈ ಅಲಿ ರೆಜಾ ಅರಾಫಿ, ನಾವು ಹಂಗಾಮಿ ನಾಯಕ ಅಂತ ಹೇಳ್ತಾ ಇದ್ವಿ. ಖಮೇನಿ ಅವರ ಆಪ್ತ, ಶಿಯಾ ಧರ್ಮೋಪದೇಶಕ ಮತ್ತು ಬರಹಗಾರ. ನೆನ್ನೆನೂ ಪಾಸಿಬಿಲಿಟೀಸ್ ಬಗ್ಗೆ ನಾವು ಹೇಳಬೇಕಾದ್ರೆ ಈ ವ್ಯಕ್ತಿಯ ಹೆಸರನ್ನು ತಗೊಂಡಿದ್ವಿ. ಯಾಕೆ ಈ ಹೆಸರು ತಗೊಂಡಿದ್ವಿ ಅಂತ ಹೇಳಿದ್ರೆ, ಆಯತುಲ್ಲಾ ಅಲ್ ಖಮೇನಿ ಹೋದ ವರ್ಷನೇ ಒಂದಷ್ಟು ಜನರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು. ಅಂದರೆ ತಾನು ದುರಂತ ಅಂತ್ಯ ಕಾಣ್ತೀನಿ ಅಂತ ಅಲ್ಲ, ತನ್ನ ನಂತರ ಯಾರು ಅನ್ನೋದರ ಹೆಸರಲ್ಲಿ ಈ ವ್ಯಕ್ತಿ ಹೆಸರಿತ್ತು ಅಂತ ಹೇಳಲಾಗುತ್ತೆ. ಈತನಿಗೆ 65 ವರ್ಷ ವಯಸ್ಸು. 2022ರಿಂದ ಗಾರ್ಡಿಯನ್ ಕೌನ್ಸಿಲ್ ಮೆಂಬರ್ ಆಗಿ ಈತ ಕೆಲಸ ನಿರ್ವಹಿಸ್ತಾ ಇದ್ದ. 8 ವರ್ಷದಲ್ಲಿ 50 ಮಿಲಿಯನ್ ಜನರನ್ನ ಶಿಯಾಗಳನ್ನಾಗಿ, ಶಿಯಾ ಮುಸ್ಲಿಮರಾಗಿ ಕನ್ವರ್ಟ್ ಮಾಡಿದ ಖ್ಯಾತಿ ಅಂತೆ. ಕನ್ವರ್ಟ್ ಮಾಡೋದಕ್ಕೂ ಖ್ಯಾತಿ ಸಿಗುತ್ತೆ ಇರಾನ್ನಲ್ಲಿ. ಕನ್ವರ್ಷನ್ ಬಗ್ಗೆ ನಾವೆಲ್ಲ ಇಲ್ಲಿ ಬೊಬ್ಬೆ ಹೊಡಿತೀವಿ, ಬಟ್ ಅಲ್ಲಿ ಯಾರು ಹೆಚ್ಚು ಹೈಯೆಸ್ಟ್ ಕನ್ವರ್ಟ್ ಮಾಡ್ತಾರೆ ಅವರನ್ನ ಗ್ರೇಟ್ ಲೀಡರ್ ಅಂತ ಕರೆಯಲಾಗುತ್ತೆ. ಅಲ್ಲಿ ನಿಯಮ ನಿಷ್ಠೆ ಏನು ಮಾಡೋಕ್ಕಾಗತ್ತೆ. ಸೊ 8 ವರ್ಷ ಅಂತ, 8 ವರ್ಷದಲ್ಲಿ 50 ಮಿಲಿಯನ್ ಅಂದರೆ ಲೆಕ್ಕ ಹಾಕಿ ನೀವು. 1 ಮಿಲಿಯನ್ ಅಂದರೆ 10 ಲಕ್ಷ ಜನ. 50 ಮಿಲಿಯನ್ ಅಂದರೆ ಎಲ್ಲಿಗೆ ಬಂತು? ಎಷ್ಟೆಷ್ಟು ಜನರನ್ನ ಯಾವ್ಯಾವ ರೀತಿ ಕನ್ವರ್ಟ್ ಮಾಡಲಾಯಿತು? ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇವರೇ ಪರ್ಮನೆಂಟ್ ಆಗಿ ಪರಮೋಚ್ಚ ನಾಯಕ ಆಗುವಂತಹ ಸಾಧ್ಯತೆ ಎಷ್ಟು, ಮತ್ತು ಇವರನ್ನು ಜಸ್ಟ್ ಒಂದು ರಬ್ಬರ್ ಸ್ಟ್ಯಾಂಪ್ ಆಗಿ IRGC ಉಪಯೋಗಿಸ್ಕೊಳ್ತಾ ಇದೆಯಾ, ಅಲ್ಲಿನ ಪ್ರಮುಖ ಮಿಲಿಟರಿ ಶಕ್ತಿಶಾಲಿ ಮಿಲಿಟರಿ ಸೇನೆ ಉಪಯೋಗಿಸ್ಕೊಳ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದರೆ ಅವರೇ ಡೀಪ್ ಸ್ಟೇಟಲ್ಲಿ ಇರೋದು, ಅವರೇ ಡಿಸೈಡ್ ಮಾಡೋದು ಯಾರು ಪರಮೋಚ್ಚ ನಾಯಕ ಆಗಬೇಕು, ಯಾರ ಹಿಡಿತದಲ್ಲಿ ಏನಿರಬೇಕು ಅಂತ. ಸೊ ಏನಾಗಬಹುದು ಮಮತಾ? ಮುಂದಿನ 2-3 ದಿನಗಳಲ್ಲಿ ಇದಕ್ಕೆ ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆಗಳಿದಾವೆ. ಈಗೊಂದು ಇವರ ನೇತೃತ್ವದಲ್ಲಿ ಒಂದು ಮಂಡಳಿಯನ್ನ ರಚನೆ ಮಾಡಿರುವಂತದ್ದು, ಅದು ತಾತ್ಕಾಲಿಕವಾಗಿ ಕೆಲಸ ಮಾಡುತ್ತೆ. ಮತ್ತೆ ಈ ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳು ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೀರ್ಮಾನಗಳು ಈ ಮಂಡಳಿಯಲ್ಲಿ ಆಗ್ತವೆ. ಈ ಮಂಡಳಿಯ ನೇತೃತ್ವವನ್ನು ಸದ್ಯಕ್ಕೆ ಅವ್ರಿಗೆ ವಹಿಸ್ಕೊಡ್ಲಾಗಿರುವಂತದ್ದು. ಈಗಾಗಲೇ ವಿದೇಶಾಂಗ ಸಚಿವರು, ಅಂದ್ರೆ ಇರಾನ್ನ ವಿದೇಶಾಂಗ ಸಚಿವರು ಹೇಳಿರುವಂತದ್ದು, ಮುಂದಿನ 1-2 ದಿನಗಳಲ್ಲಿ ನಾವು ಪರ್ಮನೆಂಟ್ ಒಂದು ನಾಯಕತ್ವವನ್ನು ಹುಡುಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಮುಂದಿನ 2-3 ದಿನಗಳಲ್ಲಿ ಸರಣಿ ಸಭೆಗಳನ್ನ ನಡೆಸಿ ಯಾರು ಮುಂದಿನ ಸುಪ್ರೀಂ ಲೀಡರ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳಿದಾವೆ. ಈಗೇನು ಹಂಗಾಮಿ ಸುಪ್ರೀಂ ಲೀಡರ್ ಆಗಿ ನೇಮಕ ಆಗಿದ್ದಾರೆ ಅವರನ್ನೇ ಬಹುತೇಕ ಅಂತಿಮಗೊಳಿಸುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ 1989ರಿಂದ ಅವರು ಖಮೇನಿ ಜೊತೆಗಿದ್ದಾರೆ. ಮತ್ತೆ ಖಮೇನಿಯ ಎಲ್ಲಾ ರೀತಿಯಾದಂತಹ ಆಡಳಿತವನ್ನ ಕೂಡ ನೋಡಿದ್ದಾರೆ. ಅವರ ಆಪ್ತ ವಲಯದಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಮುಖ್ಯವಾಗಿ ಶಿಯಾ ಧರ್ಮೋಪದೇಶದಲ್ಲೂ ಕೂಡ ಸಾಕಷ್ಟು ಖ್ಯಾತಿಯನ್ನ ಇರಾನ್ ನಲ್ಲಿ ಪಡ್ಕೊಂಡಿದ್ದಾರೆ. ಸೊ ಇರಾನ್ ನಲ್ಲಿ ಯಾರೇ ಸುಪ್ರೀಂ ಲೀಡರ್ ಆಗ್ಬೇಕು ಅಂದ್ರೂ ಕೂಡ ಈ ಧರ್ಮೋಪದೇಶ ಅಥವಾ ಇಸ್ಲಾಮಿಕ್ ಎಜುಕೇಶನ್ ಏನಿದೆ ಅದರಲ್ಲಿ ಬಹಳಷ್ಟು ಉನ್ನತ ಶಿಕ್ಷಣವನ್ನ ಪಡೆದಿರಬೇಕು ಅನ್ನೋಂತ ನಿಯಮಗಳು ಕೂಡ ಇದಾವೆ. ಸೊ ಹೀಗಾಗಿ ಎಲ್ಲಾ ಕ್ರೈಟೀರಿಯಾಗಳನ್ನ ಕೂಡ ಇವರು ಮ್ಯಾಚ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಬಹುತೇಕ ಇವರನ್ನೇ ಮುಂದುವರಿಸುವಂತ ಸಾಧ್ಯತೆಗಳು ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ ಮಮತಾ.
ರೈಟ್. ಹಾಗೆ ಸಂಪರ್ಕದಲ್ಲಿ ಶಬೀರ್ ವಾಪಸ್ ಬಂದ್ವಿ. ಆಮೇಲೆ ನೋಡಿ, ಲಾಸ್ಟ್ ಟೈಮ್ ಕೂಡ ಆಯತುಲ್ಲಾ ಖಮೇನಿಯ ನೇಮಕ ಹೇಗಾಯಿತು ಅಂತ ಕೇಳಿದ್ರೆ, ಅವರ ತಂದೆ ತೀರಿ ಹೋದ 24 ಗಂಟೆಯೊಳಗೆ ಇವರ ಹೆಸರನ್ನು ತೆಗೆದುಕೊಳ್ಳಲಾಗತ್ತೆ. ಬಟ್ ಆವಾಗಲೂ ಇವ್ರಿಗೆ ಒಂದು ಪದವಿ ಇರಲಿಲ್ಲ, ಆದರೂ ಅವ್ರನ್ನ ಆಯ್ಕೆ ಮಾಡಿದ್ರು ಅನ್ನೋದೆಲ್ಲ ಇದೆ.